ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ನಾನು ಸೂಪರ್ ಫೈನ್. ಇವತ್ತೇನಪ್ಪ ವಿಶೇಷ ಅಂದರೆ ಬಳೆ ಶಾಸ್ತ್ರ ಇದೆ ಗೈಸ್. ಅದೇ ಹೇಳಿದ್ನಲ್ಲ ಮದುವೆಯಲ್ಲಿ ಸಿಗ್ತೀನಿ ಅಂದ್ಬಿಟ್ಟು. ಇನ್ನು ಮದುವೆ ಏನು ಬಂದಿಲ್ಲ, ಬಟ್ ಬಳೆ ಶಾಸ್ತ್ರ ಇದೆ, ಅಲ್ಲಿ ಹೋಗಬೇಕು. ಬನ್ನಿ ಹೋಗೋಣ. ನಾನು ಎಲ್ಲಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇವನಿಗೂ ಅಷ್ಟು ಕ್ಯೂರಿಯಾಸಿಟಿ ಇದೆ ಗೈಸ್. ನೋಡಿ ಹಿಂಗೆ ನೋಡ್ಕೊಂಡು ಕೂತಿದ್ದಾನೆ, ಎಲ್ಲಿ ಹೋಗ್ತಿದ್ದಾಳೋ ನನ್ನ ಬಿಟ್ಬಿಟ್ಟು ಅಂತ. ಅಲ್ಲ ಬುಜ್ಜಿ, ರೆಡಿ ಆಗಿ ಆಯಿತು, ಹೋಗ್ತಾ ಇದ್ದೀನಿ. ನಮ್ಮಮ್ಮ ಕಾಸು ತಗೊಬಂದ್ರು ಗೈಸ್, 500 ರುಪೀಸ್ ತಗೊಂಡು ಹೋಗುವ ಬನ್ನಿ. ಹಾಗೆ ಹೆಂಗೋ ಟೈಮ್ ಪಾಸ್ ಮಾಡಿಕೊಂಡು ಮದುವೆ ಮನೆ ಹತ್ರ ನಡ್ಕೊಬಂದ್ವಿ. ಆಲ್ರೆಡಿ ಅವರೆಲ್ಲ ಬಳೆ ತೊಡ್ಸ್ಕೊತಿದ್ದಾರೆ. ಬಂದಿದ್ದು ಜೋಶ್ಗೆ ಒಂದೆರಡು ಪೋಸ್ ಕೊಟ್ಟೆ, ಅಷ್ಟರಲ್ಲಿ ಇವ್ರು ಹಾಡು ಸ್ಟಾರ್ಟ್ ಮಾಡಿದ್ರು ಗಾಯ್ಸ್, ಕೇಳಿಸ್ಕೊಳ್ಳಿ. ನೀನು ನನ್ನ ಜೊತೆ ಮಾತಾಡಲ್ಲ, ಹೇಳು. ಜ್ಯೂಸ್ ಕುಡಿತ್ಯಾ? ಜ್ಯೂಸ್ ಕುಡಿತ್ಯಾ? ಸುಮ್ಮನೆ ಪ್ರಿಟೆಂಡ್ ಮಾಡ್ತಾಯಿದ್ದೀನಿ ಗೈಸ್, ಆ ಕಡೆ ಕಾನ್ಸಂಟ್ರೇಟ್ ಇಲ್ಲ ಅನ್ನೋ ಥರ. ಬಿಕಾಸ್ ಅಲ್ಲಿ ಮದುವೆ ಬಗ್ಗೆ ಮಾತಾಡ್ತಾಯಿದ್ರು, ಅದು ನನ್ನ ಮದುವೆ ಬಗ್ಗೆ. ಸೊ ಸ್ವಲ್ಪ ಇರಿಟೇಷನ್ ಆಗುತ್ತೆ ಗೈಸ್ ಮದುವೆ ಮನೆಗೆ ಹೋದರೆ. ಆ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಎಲ್ಲ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೆ ಇನ್ನೆಲ್ಲ ಹೋಗ್ತೀವಿ ಅಂತ ಅಪ್ಡೇಟ್ ಮಾಡ್ತೀನಿ ಗೈಸ್. ಅಂಟಿಲ್ ದಟ್ ಕೀಪ್ ಫೈಟಿಂಗ್, ಆಯಿತಾ? ಮತ್ತೆ ತಿರ್ಗಾ ಆಚೆ ಹೋಗ್ತಾ ಇದ್ದೀವಿ ಗೈಸ್. ಸ್ವಲ್ಪ ಬಟ್ಟೆ ಕೊಟ್ಟಿದ್ದೀವಿ ಮತ್ತು ಆಕ್ಸೆಸರೀಸ್ ಎಲ್ಲ ಪರ್ಚೇಸ್ ಮಾಡಬೇಕು ಮದುವೆಗೆ. ಸೊ ದಟ್ ಹೋಗ್ತಾ ಇದ್ದೀವಿ. ಸಿಗ್ತೀನಿ ಗೈಸ್ ಅಲ್ಲಿ ಹೋಗ್ಬಿಟ್ಟು ಏನೇನು ತೊಗೊತೀನಿ ಅಂತ ತೋರಿಸ್ತೀನಿ. 12 seconds later. ನಿನ್ನ ಮೂತಿ ಎಲ್ಲ ನಿನ್ನ ತಂಗಿ ಪ್ಲೇ ಆಗಿದ್ಯಾ? ನೋಡ್ದಾ? ಚೆನ್ನಾಯ್ತಾ? ಹೆಂಗೈತೆ? ಚೆನ್ನಾಗಿತ್ತು. ಏನಂತ ಹೇಳ್ತೀನಿ ನಾನು? ಏನಂತ ಹೇಳಿ? ಏನಂತ ಹೇಳ್ದೆ? ಏನು ಇಲ್ಲ, ಲೈಕ್ ಕೊಟ್ಟೆ ಅಷ್ಟೇ. ಲೈಕ್ ಕೊಟ್ಟ? ಸಬ್ಸ್ಕ್ರೈಬ್ ಆದ? ಯಾಕೆ ಅಂತ ಇದ್ದೆ ಮಾಡ್ತದೆ. ಸಬ್ಸ್ಕ್ರೈಬ್ ನಮ್ಮ ಮನೆಗೆ ಬಾ, ಹೋಗೋಣ. ಅವಾಗ ಈಗ 1 hour later. ನಾನು ನಮ್ಮಮ್ಮ 5 ಸ್ಟಾರ್ಗೆ ಬಂದು ಗಾಯ್ಸ್ ತಿನ್ನೋಕೆ. ನಾನು ಹೆಂಗಿದ್ದೀನಿ ನೋಡಿ ಅಜ್ಜಿ ಥರ ತಿನ್ಕೊಂಡು ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಇವತ್ತಾಗಲ್ಲ, ನಮ್ಮಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಮಾಡಬೇಕು. ನಾಳೆ ಸಿಗ್ತೀನಿ ಗಾಯ್ಸ್. The next day. ಹಲೋ ಗಾಯ್ಸ್, ಇವತ್ತೇನೋ ಶಾಪಿಂಗ್ ಮೂಡಲಿಲ್ಲ, ಆದರೂ ಏನೋ ಹೋಗ್ಬೇಕಲ್ಲ ಅನಿವಾರ್ಯ ಅಂತ ಹೋಗಿದ್ದೆ. ಅವ್ನು ನೋಡಿದ್ರೆ 1 hour ವೇಟ್ ಮಾಡೋಕ್ಕೆ ಹೇಳ್ದ. ನಮ್ಮ ಅಮ್ಮ ಕವರ್ ಹಿಡ್ಕೊ ಅಂತ ಕೊಟ್ಟರೆ ಗಾಯ್ಸ್, ನೀನೇ ಹಿಡ್ಕೊ ಅಂದ್ಬಿಟ್ಟು ಕೊಟ್ಬಿಟ್ರು ಗಾಯ್ಸ್. ಆಮೇಲೆ ಇವರೇನೋ ಅರ್ಶಿನ ಶಾಸ್ತ್ರಗೇನೋ ಪರ್ಚೇಸ್ ಮಾಡೋಕ್ಕೆ ಬಂದರು ಗಾಯ್ಸ್. ಅವ್ರು ಪರ್ಚೇಸ್ ಮಾಡಿಕೊಂಡು
ಮನೆಗೆ ಹೋಗೋದಷ್ಟೇ ಗೈಸ್. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಯಾವಾಗ ಆಗುತ್ತೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ವಿಡಿಯೋ ನೋಡಿದ್ರಾ? ಚೆನ್ನಾಗಿತ್ತಾ? ಕಮೆಂಟ್ ಮಾಡಿ ಗೈಸ್. ಇಫ್ ಇನ್ ಕೇಸ್ ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಯಾರ್ಯಾರಿಗೆ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಹಾಕಿ ಏನು ಇಂಪ್ರೂವ್ ಮಾಡ್ಕೋಬೇಕಂತ. ನಮ್ಗೆ ಅದ್ರ ಬಗ್ಗೆ ಸ್ವಲ್ಪನೂ ನಾಲೆಜ್ ಇರಲ್ಲ, ಏನೋ ಗೊತ್ತಿರೋ ಅಷ್ಟು ಗೊತ್ತಿಲ್ದಿರೋ ಅಷ್ಟು ಮಾಡ್ತಾಯಿದ್ದೀವಿ ಅಷ್ಟೇ. ಇಷ್ಟ ಆಗಿಲ್ಲ ಅಂದರೆ ಹೊಟ್ಟೆಗೆ ಹಾಕ್ಕೊಬಿಡಿ. ನೆಕ್ಸ್ಟ್ ಟೈಮಿಂದ ಟ್ರೈ ಮಾಡ್ತೀನಿ ಕಮೆಂಟ್ ಹಾಕಿದ್ಮೇಲೆ, ಆಯಿತಾ? ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ತುಂಬ ಕಮೆಂಟ್ಸ್ ಬರ್ತಿದೆ ಗೈಸ್, ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಯಾರ್ಯಾರೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ. ಯಾರ್ಯಾರೆಲ್ಲ ಚೆನ್ನಾಗಿಲ್ಲ ಅಂತ ಅನ್ಕೋತಿದ್ದೀರೋ ಅವ್ರಿಗೂ ಥ್ಯಾಂಕ್ ಯು ಗೈಸ್. ಆ್ಯಂಡ್ ಅಷ್ಟು ಬೇಜಾರು ಮಾಡ್ಕೊಳ್ಳಲ್ಲ, ಬಿಕಾಸ್ ನಾವು ಬಿಗಿನರ್ಸ್. ನನಗೆಲ್ಲ ಓಕೆ ಗೈಸ್, ನಾನು ಮೆಮೊರೀಸ್ ಕ್ರಿಯೇಟ್ ಮಾಡಬೇಕಷ್ಟೆ, ನನ್ನ ಕನಸು ಇದೆಲ್ಲ. ಇವಾಗ ಹಿಂಗೆ ಹೋಗಿ ಬರ್ತೀವಿ, ನೆಕ್ಸ್ಟ್ ಮಿನಿಟ್ ಅದು ಫೋಟೋ ಡಿಲೀಟ್ ಆಗಿರುತ್ತೆ, ಇಲ್ಲ ವಿಡಿಯೋ ಡಿಲೀಟ್ ಆಗಿರುತ್ತೆ. ಅದನ್ನೇ ಎಲ್ಲೋ ಒಂದು ಕಡೆ ವಿಡಿಯೋ ಮಾಡಾಕಿದಾಗ ಅದೆಲ್ಲ ಮೆಮೊರೀಸ್ ಆಗಿರುತ್ತಲ್ಲ ಗೈಸ್. ತಿರ್ಗಾ ಯಾವಾಗೋ ಒಂದು ಸತಿ ತೆಗ್ದು ನೋಡಿದಾಗ ಅದು ಒಂಥರ ಖುಷಿ ಗೈಸ್. ಸೊ ದಟ್ ಐ ಆಮ್ ಕ್ರಿಯೇಟಿಂಗ್ ಇಟ್ ಅಷ್ಟೇ ಗೈಸ್. ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಂಟಿಲ್ ದಟ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಇಟ್. ಥ್ಯಾಂಕ್ ಯು. ಅಷ್ಟೇ.